ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೇಲಿ ಹೆಂಗೆ ಕೆಲಸ ಮಾಡ್ತಾಯಿದ್ದೀನಿ, ಹೆಂಗೆ ಡಸ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳ ಸ್ಕೂಲಿಗೆ ಕಳಿಸಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಧೂಳಿದೆ. 2 ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ, ಆದರೂ ಇಷ್ಟೊಂದು ಧೂಳು ಇರ್ತೈತೆ. ಎಲ್ಲ ತಗೊಂಡು 10 ವರ್ಷ ಆಗೈತೆ ಫ್ರೆಂಡ್ಸ್. ಕಂಪ್ಯೂಟರ್ ಇದೆಲ್ಲ ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೆ, ಆದರೂ ನೋಡಿ ಎಷ್ಟು ಗಲೀಜಿದೆ. ಇದು ಮನೆ ಗ್ರೂಪ್ ರೇಷಕ್ಕೆ ಅಂದ್ಬಿಟ್ಟು ತೆಗ್ದಿದ್ದಿತ್ತು ಪೂಜೆಗೆ ಅಂತ. ಹಂಗೆ ಮಡಗಿದ್ದೆ. ಇವಾಗ ಕವರಲ್ಲಿ ಹಾಕಿ ಮಡಗೋಣ ಅಂತ ಹಾಕ್ಬಿಡುತ್ತೆ. ಫುಲ್ಲು ಡಸ್ಟ್ ಹಿಡಿದು ಬಿಟ್ಟಿದೆ ಫ್ರೆಂಡ್ಸ್. ನಾನು ಮುಂಚೆ ನಮ್ಮ ಮನೆ ಚಿಕ್ಕ ಮನೇಲಿ ಇದ್ದಾನಿಂದನೂ ಅಷ್ಟೇ ಮನೆ ತುಂಬ ಕ್ಲೀನಾಗಿ, ಅವಾಗಲಿಂದನೂ ಅಷ್ಟೇ. ನನಗೆಲ್ಲಿ ಡಸ್ಟು ಸ್ವಲ್ಪನೇ ಇರಬಾರ್ದು ಮನೆಯಲ್ಲಿ. ತಿಂಗಳಿಗೆ ಒಂದು ಸತಿ ಆದರೂ ಮೇಲೆ ಇರೋ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ. ನನ್ನ ಪಾತ್ರೆಗಳೆಲ್ಲ ಕಮ್ಮಿನೇ ತಗೊಳ್ಳೋದು. ಇದು ನನ್ನ ದೊಡ್ಡ ಮಗನ ಫೋಟೋ. 2 ವರ್ಷ ಬರ್ತಡೇ ದಿವಸ ಇಡಿಸಿದ್ದಿಲ್ಲ. ಮಣಿ ಪ್ಲ್ಯಾಂಟಿಂಗ್. ಈ ಬಾಟಲ್ ಬಂದು ಇದರಲ್ಲಿ ಇದು ಜಾತ್ರೆಯಲ್ಲಿ ಇಸ್ಕೊಂಡಿತ್ತು, ಹೋದ ವರ್ಷ ಜಾತ್ರೆಯಲ್ಲಿ ಇಸ್ಕೊಂಡಿತ್ತು, ನಮ್ಮೂರು ಜಾತ್ರೆಯಲ್ಲಿ. ಇದರಲ್ಲಿ ಲೈಟು ಆಮೇಲೆ ಬಬಲ್ಸ್ ಥರ ಬಂದಿತ್ತು. ಅದನ್ನು ತೆಗೆದು ಈ ಥರ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ನೋಡಿ. ಇದು ನೆನ್ನೆ ನನ್ನ ಮಗ ಪೇಪರಲ್ಲಿ ಮಾಡಿರೋದು. ಇದು ಅವನು ಏನಾದರೂ ಈ ಥರ ಏನಾದರೂ ಒಂದೊಂದು ಮಾಡ್ತಾ ಇರ್ತಾನೆ, ಏನಾದರೂ ಒಂದೊಂದು ಕ್ರಿಯೇಟ್ ಮಾಡ್ತಾ ಇದ್ದಾನೆ ನೋಡಿ. ಬುಕ್ಸ್ ಎಲ್ಲ ಯಾವ ಥರ ಆಗಲಿದ್ದಾರೆ. ಹಳೆ ಮೊಬೈಲ್ ಇದ್ದಂತ ಬುಕ್ಸ್ ಇವಾಗ ಟೆಸ್ಟ್ಗಳು ನಡೀತಾ ಇದ್ದಾವೆ ಅಂತ ಬುಕ್ಸ್ ಎಲ್ಲ ಮನೆಯಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಓದ್ಕೊಂತಾರೆ, ಬೆಳಗ್ಗೆ ಎದ್ದು ಓದ್ಕೊಂತಾರೆ. ಆಮೇಲೆ ನೋಡಿದ್ರೆ ಬುಕ್ಸ್ ಎಲ್ಲ ಈ ಥರ ಹಾಕ್ಬಿಟ್ಟು ಹೋಗಿರ್ತಾರೆ. ಅವರು ಇಲ್ಲೇ ಕುತ್ಕೊಂಡು ಇಲ್ಲೇ ಓದ್ಕೊಳೋದು, ರೂಮಲ್ಲೇ ಮಾಡ್ಕೊತಾರೆ. ಟೇಬಲ್ ಇದೆ ಬರ್ಕೊಳೋದಂತ, ಆದರೂ ಇಲ್ಲೇ ಓದ್ಕೊತಾರೆ ನೋಡಿ ಫ್ರೆಂಡ್ಸ್. ಬೆಡ್ ಮೇಲೆಲ್ಲ ಪೇಪರು ಎಲ್ಲ ಇದು ಮಾಡಿದ್ದಾರೆ. ಎಲ್ಲ ಎತ್ತಿಟ್ಟಿತ್ತಾಯಿತು ಫ್ರೆಂಡ್ಸ್. ಇವಾಗ ಮನೆ ಕ್ಲೀನ್ ಮಾಡ್ಕೊತಾರೆ, ಮನೆ ಗುಡಿಸ್ತಾ ಇದ್ದೀನಿ ಇವಾಗ. ನಾನು ನಾಳೆ ಶುಕ್ರವಾರ ಪೂಜೆ ಮಾಡ್ತೀನಿ ಅನ್ನಂಗೆ ಒಂದಿನ ಮುಂಚೆ ಗುರುವಾರನೇ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ದೇವ್ರ ಪಾತ್ರೆ ತುಂಬಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಶುಕ್ರವಾರ ಬೆಳಗ್ಗೆನೇ ಪೂಜೆ 6 ಗಂಟೆಗೆಲ್ಲ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. 6 ಗಂಟೆಗೆಲ್ಲ ಪೂಜೆ ಮಾಡಿ 10 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಪೇಪರ್ ಇದ್ದಾವೆ. నేనేನೋ ಮಾಡಬೇಕು ಅಂದ್ಬಿಟ್ಟು ವೇಸ್ಟ್ ಪೇಪರೆಲ್ಲ ಎತ್ತಿ ಏನೇನೋ ಮಾಡಿ ಪೇಪರೆಲ್ಲ ಈ ಥರ ಹಾಕ್ಬಿಟ್ಟು ಹೋಗಿದ್ದಾನೆ ಸ್ಕೂಲ್ಗೆ ಅಂತೆ ನೋಡಿ. ಇದು ಕೆಳಗಡೆಲ್ಲ ಈ ಥರ ಗುಡಿಸ್ಕೊತೀನಿ. ಇದು ಬಂದು ಚಿಕ್ಕ ರೂಮ್. ಇದು ಬ್ಯಾಗ್ಸ್ ಎಲ್ಲ ಮಾಡಿದ್ದೀನಿ ಇದರಲ್ಲಿ. ಈ ರೂಮ್ ಗುಡಿಸ್ಕೊಂಡೆ ನೋಡಿ ಫ್ರೆಂಡ್ಸ್. ಈ ಥರ ನಾನು ಮನೆಯಲ್ಲೆಲ್ಲ ಡಸ್ಟಿಂಗ್ ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡ್ಕೊತೀನಿ. ನಮ್ಮದು ಕಿಚನ್ನು ಚಿಕ್ಕದು, ಅದರಿಂದ ಫ್ರಿಜ್ ಮೇಲೇ ಮೈಕ್ರೋ ಓವನ್ ಇಟ್ಟಿದ್ದೀನಿ.
ಎಲ್ಲ ಕ್ಲೀನ್ ಆಯಿತು. ಮತ್ತು ರೂಮ್ ನೋಡಿ ಫ್ರೆಂಡ್ಸಿ, ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಈ ಥರ ಕ್ಲೀನ್ ಮಾಡ್ಕೊತೀನಿ. ಬಂದಾದಮೇಲೆ ಮತ್ತೆ ಹಂಗೆ ಇರ್ತೈತೆ. ಇವಾಗ ಸ್ಕೂಲಿಂದ ಬಂದು ಯೂನಿಫಾರ್ಮ್ ಎಲ್ಲ ಅಲ್ಲೇ ಬಿಸಾಕಿಡ್ತಾರೆ. ಮತ್ತು ಸಾಯಂಕಾಲ ತಿರ್ಗಾ ಮತ್ತೆ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿಂದ ಈ ಥರ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ನಮ್ಮ ಮನೆ ಕೆಲಸ ಅದನ್ನೇ ಡಸ್ಟಿಂಗ್ ಮಾಡ್ಕೊತಾನೆ ಇರ್ತೀನಿ ಫ್ರೆಂಡ್ಸ್. ಇವತ್ತು ಬೋಂಡ ಮಾಡು, ನೈಟು ಬೋಂಡ ಮಾಡು ಅಂತ ಹೇಳಿದರು ಮಕ್ಕಳು. ಏನಾಗ್ತಿದ್ಯಾ ಈರುಳ್ಳಿ ಎಷ್ಟಮ್ಮ, ಆಮೇಲೆ ಏನಾಗ್ತಿದ್ಯಮ್ಮ ಕೊತ್ತಂಬರಿ ಸೊಪ್ಪು, ಆಮೇಲೆ ಏನಾಗ್ತಿದ್ಯಮ್ಮ ಮೆಣಸಿನ್ಕಾಯಿ, ಆಮೇಲೆ ಏನಾಕಿದ್ಯಮ್ಮ ಉಪ್ಪು ತೋರಿಸ್ಬೇಕು ವಾಟರ್ ಆಗಿದೆ. ಎಣ್ಣೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಗಿದೆ ನೋಡಿ.